ಎಲ್ಲರಿಗೂ ನಮಸ್ಕಾರ. ರಾಮನವಮಿಯ ಪುರಾಣ ಕಥೆ ಮತ್ತು ಅದರ ಮಹತ್ವತೆಯನ್ನು ನಾವು ಈಗ ತಿಳಿಯೋಣ. ಹಿಂದೂ ಧರ್ಮದ ಪ್ರಕಾರ ಕೋಸಲ ರಾಜ ದಶರಥನಿಗೆ 3 ಹೆಂಡತಿಯರಿದ್ದರು. ಆದರೆ ಅವನಿಗೆ ಗಂಡು ಮಕ್ಕಳಿರಲಿಲ್ಲ. ಆದ್ದರಿಂದ ದಶರಥ ಮಹಾರಾಜನು ಮಹರ್ಷಿ ವಸಿಷ್ಠರ ಬಳಿ ಬಂದರು. ಮಹರ್ಷಿ ವಸಿಷ್ಠರ ಸಲಹೆಯ ಮೇರೆಗೆ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದನು. ಆ ಯಾಗದ ಬಳಿಕ ಮಹರ್ಷಿ ವಸಿಷ್ಠರು ಆಶೀರ್ವದಿಸಿ ಪಾಯಸವನ್ನು ಅವನ ಹೆಂಡತಿಯರಿಗೆ ಕೊಡಲು ಹೇಳಿದರು. ಅದಾದ ನಂತರ ದಶರಥ ಮಹಾರಾಜರು ತನ್ನ ಪತ್ನಿಯರಿಗೆ ಆ ಪ್ರಸಾದ ರೂಪದ ಪಾಯಸವನ್ನು ಕುಡಿಯಲು ಕೊಡುತ್ತಾರೆ. ಪ್ರತಿಯೊಬ್ಬ ರಾಣಿಯು ಆ ಪ್ರಸಾದ ರೂಪದ ಪಾಯಸವನ್ನು ಸೇವಿಸುತ್ತಾರೆ. ಸೇವಿಸಿದ ನಂತರ ಆ ರಾಣಿಯರು ಗರ್ಭಧರಿಸುತ್ತಾರೆ. ಕೌಸಲ್ಯೆ ರಾಮನಿಗೆ ಜನ್ಮ ನೀಡಿದರೆ ಕೈಕೆ ಭರತನಿಗೆ ಜನ್ಮ ನೀಡುತ್ತಾಳೆ ಮತ್ತು ಸುಮಿತ್ರೆಯು ಲಕ್ಷ್ಮಣ ಹಾಗೂ ಶತ್ರುಘ್ನನಿಗೆ ಜನ್ಮ ನೀಡಿದಳು. ಇದು ಶ್ರೀರಾಮನ ಜನ್ಮದಿನವನ್ನು ನೆನಪಿಟ್ಟುಕೊಳ್ಳುವ ಮತ್ತು ಆಚರಿಸುವ ದಿನ. ಏಕೆಂದರೆ ಶ್ರೀರಾಮನು ಹಿಂದೂಗಳಿಗೆ ಆದರ್ಶ ಪುರುಷ ಮತ್ತು ಮರ್ಯಾದೆ ಪುರುಷೋತ್ತಮ. ಶ್ರೀರಾಮನು ಸತ್ಯ, ಧರ್ಮ ಮತ್ತು ನ್ಯಾಯದ ಸಂಕೇತ. ಅವನ ಜೀವನವು ನಮಗೆ ಸತ್ಯದ ಹಾದಿಯಲ್ಲಿ ನಡೆಯಲು ಮತ್ತು ಧರ್ಮವನ್ನು ಪಾಲಿಸಲು ಪ್ರೇರಣೆಯನ್ನು ನೀಡುತ್ತದೆ. ಶ್ರೀರಾಮನು ದುಷ್ಟನಾದ ರಾವಣನನ್ನು ಸಂಹಾರ ಮಾಡಲು ಮತ್ತು ಧರ್ಮವನ್ನು ಸ್ಥಾಪಿಸಲು ಭೂಮಿಗೆ ಅವತರಿಸಿದನೆಂದು ನಂಬಲಾಗಿದೆ. ರಾವಣನ ಮೇಲೆ ರಾಮನ ವಿಜಯವು ಇದರ ಒಳ ಅರ್ಥ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ. ರಾಮನು ತನ್ನ ತಂದೆ ತಾಯಿ, ಸಹೋದರರು ಮತ್ತು ಪತ್ನಿಯೊಂದಿಗೆ ಹೊಂದಿದ ಬಾಂಧವ್ಯವು ಕುಟುಂಬದ ಮಹತ್ವವನ್ನು ಎತ್ತಿ ತೋರುತ್ತಿದೆ. ರಾಮನ ಭಕ್ತ ಹನುಮಂತನು ಭಕ್ತಿ ಮತ್ತು ಸಮರ್ಪಣೆಯ ಪ್ರತೀಕ. ಈ ರಾಮನ ಭಕ್ತಿಯನ್ನು ಕೇಳಿದ ಭಕ್ತರು ರಾಮನಲ್ಲಿರುವನು ಹನುಮನಲ್ಲಿರುವನು. ಆದ್ದರಿಂದ ರಾಮನವಮಿ ಎಂದು ಭಕ್ತರು ರಾಮನ ಪೂಜೆ ಮಾಡುವುದರ ಜೊತೆಗೆ ಹನುಮಂತನನ್ನು ಸ್ಮರಿಸುತ್ತಾರೆ. ಈ ಹಬ್ಬವು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಬಿಂಬಿಸುತ್ತದೆ. ದೇಶಾದ್ಯಂತ ಜನರು ರಾಮನ ಮಂದಿರಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ರಾಮಾಯಣವನ್ನು ಪಠಿಸುತ್ತಾ ಮತ್ತು ರಾಮನ ಕಥೆಗಳನ್ನು ಕೇಳುತ್ತಾರೆ. ಹೀಗೆ ರಾಮನವಮಿಯು ಕೇವಲ ಒಂದು ಹಬ್ಬವಾಗಿರದೆ ಅದು ಧರ್ಮ, ನೀತಿ ಮತ್ತು ಆದರ್ಶ ಜೀವನದ ಮಹತ್ವವನ್ನು ಸಾರುವ ಒಂದು ಪವಿತ್ರವಾಗಿದೆ. ಜೈ ಶ್ರೀರಾಮ್.